ಎಲ್ಲರಿಗೂ ಜ್ಞಾನಾರಂಭ ಫಾರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಿಮಗೆ ತಿಳಿದಿರುವ ಹಾಗೆ ಈಗ ತಾನೇ ಕೆಇಎ 24/11/24ರಂದು ನಡೆಸಿದಂತಹ ಕೆಸೆಟ್ ಪರೀಕ್ಷೆಯ ಕೀ ಉತ್ತರಗಳನ್ನು ತನ್ನ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಈ ಒಂದು ತರಗತಿಯಲ್ಲಿ ಪತ್ರಿಕೆ ಒಂದರಕ್ಕೆ ಸಂಬಂಧಪಟ್ಟಂತೆ ಜನರಲ್ ಪೇಪರ್ನ ಕೀ ಉತ್ತರಗಳನ್ನು ನೋಡೋಣ. ಇದರಲ್ಲೂ ಸಹ ನೀವೇನಾದರೂ ಅಬ್ಜೆಕ್ಷನ್ ಹಾಕಿದ್ರೆ, ಯಾವುದರೆಲ್ಲ ಕೊಟ್ಟಿರುವಂತಹ ಉತ್ತರಗಳಲ್ಲಿ ತಪ್ಪಿದ್ರೆ ಸರಿಪಡಿಸಿಕೊಳ್ಳುವಂತಹ ಅವಕಾಶ ಇರುತ್ತೆ. ಸೊ ಇಲಾಖೆ ಪ್ರಕಟಿಸುವಂತಹ ಉತ್ತರಗಳನ್ನು ನೋಡೋಣ ಬನ್ನಿ. ಇದು B2 ವರ್ಷನ್ ಕೋಡ್ನಲ್ಲಿ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನೀಡ್ತಾ ಇದ್ದೇನೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಈ ಕೆಳಕಂಡವುಗಳಲ್ಲಿ ಇಮೇಲ್ಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ರು. ಆಪ್ಷನ್ 1 ಇಮೇಲ್ ಮೂಲಕ ಪಠ್ಯ ದಾಖಲೆಗಳನ್ನು ಮಾತ್ರ ಕಳಿಸಬಹುದು. ಆಪ್ಷನ್ 2 ಇಮೇಲ್ ಸ್ನೇಲ್ ಮೇಲ್ಗಿಂತ ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ. ಆಪ್ಷನ್ 3 ಇಮೇಲ್ ಎನ್ನುವುದು ನೆಟ್ವರ್ಕ್ ಮೂಲಕ ಡಿಜಿಟಲ್ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ವಿಧಾನವಾಗಿದೆ. ಆಪ್ಷನ್ 4 ಇಮೇಲ್ ಮೂಲಕ ಸಂವಹನ ಮಾಡುವ ಬಳಕೆದಾರರು ಒಂದೇ ಸಮಯದಲ್ಲಿ ಲಭ್ಯವಿರುವಂತಹ ಅಗತ್ಯವಿಲ್ಲ. ಈ ಒಂದು ಪ್ರಶ್ನೆಗೆ ಕೊಟ್ಟಿರುವಂತಹ ಉತ್ತರ ಯಾವುದಾಗಿದೆ? ಇಮೇಲ್ ಮೂಲಕ ಪಠ್ಯ ದಾಖಲೆಗಳನ್ನು ಮಾತ್ರ ಕಳಿಸಬಹುದು. ಇದು ಸರಿಯಾದಂತಹ ಉತ್ತರ ಆಗಿದೆ. ಈ ಕೆಳಕಂಡವುಗಳನ್ನು ಹೊಂದಿಸಿ ಉತ್ತರವನ್ನು ಆಯ್ಕೆ ಮಾಡಿ. ಸೊ ಇಲ್ಲಿ ವೆಬ್ ಪೇಜಸ್, ವಾಯ್ಸ್ ಕಾಲ್, ವಿಡಿಯೋ ಕಾನ್ಫರೆನ್ಸ್, ಮೆಸೇಜಿಂಗ್ ಅಂತ ಪಟ್ಟಿ 1ರಲ್ಲಿ, ಪಟ್ಟಿ 2ರಲ್ಲಿ VoIP, MMS, HTTP, UDP ಅಂತೇಳಿ ಪಟ್ಟಿ 1 ಪಟ್ಟಿ 2 ಕೊಟ್ಟು ಇಲ್ಲಿ ಹೊಂದಿಸಿ ಬರೀಲಿಕ್ಕೆ ಕೊಟ್ಟಿದ್ರು. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಇಲಾಖೆ ಪ್ರಕಟಿಸಿರುವಂತಹ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ 4 ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಆಗುತ್ತೆ. ವೆಬ್ ಪೇಜಸ್ ಬಂದು HTTPಯಲ್ಲಿ ಬರುವಂಥದ್ದು. ಹಾಗೆ ವಾಯ್ಸ್ ಕಾಲ್ಸ್ ಬಂದು ಇದು ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ VoIP. ಹಾಗೆ ವಿಡಿಯೋ ಕಾನ್ಫರೆನ್ಸ್ ಬಂದು UDPಯಲ್ಲಿ ಬರುತ್ತೆ. ಹಾಗೆ ಮೆಸೇಜಿಂಗ್ ಬಂದು MMS ಅಲ್ಲಿ ಬರುತ್ತೆ. ಸೊ ಆದ್ರಿಂದ ಆಪ್ಷನ್ 4 ಸರಿಯಾದಂತಹ ಉತ್ತರ ಆಗುತ್ತೆ. ನಂತರ ಭಾರತ ಸರ್ಕಾರದ ಯಾವ ಉಪಕ್ರಮವು 24x7 ಸಮಯ DTH ಉಪಗ್ರಹ ಟಿವಿ ಚಾನೆಲ್ಗಳನ್ನು ಒದಗಿಸುತ್ತದೆ? ಆಪ್ಷನ್ ಎ ಸೋದಗಂಗಾ, ಆಪ್ಷನ್ ಬಿ ಸ್ವಯಂ, ಆಪ್ಷನ್ ಸಿ ಸ್ವಯಂಪ್ರಭ, ಆಪ್ಷನ್ ಡಿ ಸೋದ ಸಿಂಧು. ಸರಿಯಾದ ಉತ್ತರ ಯಾವುದಾದ್ರೆ ಸ್ವಯಂಪ್ರಭ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಯಾವ ಒಂದು ಬಗೆಯ ಸರ್ವರ್ ವೆಬ್ಸೈಟ್ಗಳನ್ನು ಮರು ನಿರ್ದೇಶಿಸುತ್ತದೆ? ಕ್ಲೌಡ್ ಸರ್ವರ್, ಪ್ರಾಕ್ಸಿ ಸರ್ವರ್, DHCP ಸರ್ವರ್, FTP ಸರ್ವರ್. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಪ್ರಾಕ್ಸಿ ಸರ್ವರ್ ಸರಿಯಾದಂತಹ ಉತ್ತರ ಆಗುತ್ತೆ. ನಂತರ 5ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಭಾರತ ಸರ್ಕಾರದ ಯಾವ ಉಪಕ್ರಮವು ಶೈಕ್ಷಣಿಕ ಸಂಸ್ಥೆಗಳು ತಮ್ಮ ಪ್ರಶಸ್ತಿಗಳು ಅಥವಾ ಪ್ರಮಾಣ ಪತ್ರಗಳು ಅಥವಾ ಪದವಿಗಳನ್ನು ಸಂಗ್ರಹಿಸಲು ಮತ್ತು ಪ್ರಕಟಿಸಲು ಅನುಕೂಲ ಮಾಡಿಕೊಡುತ್ತದೆ? ಆಪ್ಷನ್ ಎ CDSL, ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್. ಆಪ್ಷನ್ ಬಿ CEC, ಕಾನ್ಸ್ಟೋರ್ಟಿಯಂ ಫಾರ್ ಎಜುಕೇಷನಲ್ ಕಮ್ಯುನಿಕೇಷನ್. ಆಪ್ಷನ್ ಸಿ NSDL, ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್. ಆಪ್ಷನ್ ಡಿ NAD, ಸೊ ನ್ಯಾಷನಲ್ ಅಕಾಡೆಮಿ ಡೆಪಾಸಿಟರಿ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಸೊ ಇದರಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಮೊದಲನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. 2ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದಂತಹ ಉತ್ತರ ಆಗುತ್ತೆ. ಹಾಗೆ 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. 4ನೇ ಪ್ರಶ್ನೆಗೆ ಪ್ರಾಕ್ಸಿ ಸರ್ವರ್ ಆಪ್ಷನ್ 2 ಸರಿಯಾದ ಉತ್ತರ. ಹಾಗೆ 5ನೇ ಪ್ರಶ್ನೆಗೆ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಸರಿಯಾದ ಉತ್ತರ ಆಗುತ್ತೆ. ನಂತರ 6ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕೆಳಗಿನ ಯಾವ ಮಾಲಿನ್ಯವನ್ನು ಅಳೆಯಲು BOD ಪರೀಕ್ಷೆಯನ್ನು ಮಾಡಲಾಗುತ್ತದೆ? ಆಪ್ಷನ್ ಎ ಶಬ್ದ ಮಾಲಿನ್ಯ, ಆಪ್ಷನ್ ಬಿ ಜಲ ಮಾಲಿನ್ಯ, ಆಪ್ಷನ್ ಸಿ ಮಣ್ಣಿನ ಮಾಲಿನ್ಯ, ಆಪ್ಷನ್ 4 ವಾಯು ಮಾಲಿನ್ಯ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಜಲ ಮಾಲಿನ್ಯ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ? ಆಪ್ಷನ್ ಎ ಜಲಚರ ವ್ಯವಸ್ಥೆಯಲ್ಲಿ ಅನೇಕ ಬಯೋಮ್ಗಳ ಪಿರಿಮಿಡ್ ಮೇಲ್ಮುಖವಾಗಿರಬಹುದು. ಆಪ್ಷನ್ ಬಿ ಶಕ್ತಿ ಪಿರಿಮಿಡ್ ಪರಿಕಲ್ಪನೆಯು ಜೈವಿಕ ವರ್ಧನೆಯ ವಿದ್ಯಮಾನವನ್ನು ವಿವರಿಸಲು ಸಹಾಯ ಮಾಡುತ್ತದೆ. ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ 1ರಲ್ಲಿ ಹೇಳಿಕೆ ಎ ಸರಿಯಾಗಿದೆ. ಆಪ್ಷನ್ 2ರಲ್ಲಿ ಹೇಳಿಕೆ ಬಿ ಸರಿಯಾಗಿದೆ. ಆಪ್ಷನ್ 3ರಲ್ಲಿ ಹೇಳಿಕೆ ಎ ಮತ್ತು ಬಿ 2 ಸರಿಯಾಗಿದೆ. ಆಪ್ಷನ್ 4ರಲ್ಲಿ ಹೇಳಿಕೆ ಎ ಅಥವಾ ಬಿ 2 ಸರಿಯಾಗಿಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಹೇಳಿಕೆ ಬಿ ಮಾತ್ರ ಸರಿಯಾಗಿದೆ. ಇದು ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ 8ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಬೆನ್ಸಿನ್ ಮಾಲಿನ್ಯ ಉಂಟಾಗಲು ಕಾರಣಗಳಾಗಿವೆ? ಆಪ್ಷನ್ ಎ ಆಟೋಮೊಬೈಲ್ ನಿಷ್ಕಾಸ ಎಕ್ಸಾಸ್ಟ್. ಆಪ್ಷನ್ ಬಿ ತಂಬಾಕಿನ ಹೊಗೆ. ಆಪ್ಷನ್ ಸಿ ಮರ ಸುಡುವಿಕೆ. ಆಪ್ಷನ್ ಡಿ ವಾರ್ನಿಷ್ ಮಾಡಿದ ಮರದ ಪೀಠೋಪಕರಣಗಳ ಬಳಕೆ. ಆಪ್ಷನ್ ಇ ಪಾಲಿರೇಥೇನ್ ಉತ್ಪನ್ನಗಳ ಬಳಕೆ. ಈ ಕೊಟ್ಟಿರುವಂತಹ ಆಪ್ಷನ್ ಎ ಬಿ ಸಿ ಡಿ ಇಗಳಲ್ಲಿ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ 1ರಲ್ಲಿ ಬಿ ಮತ್ತು ಸಿ ಸರಿ ಮಾತ್ರ ಸರಿ, ಬಿ ಮತ್ತು ಡಿ ಮಾತ್ರ ಸರಿ. ಆಪ್ಷನ್ 3ರಲ್ಲಿ ಎ ಬಿ ಸಿ ಡಿ ಮತ್ತು ಇ ಸರಿ. ಆಪ್ಷನ್ 4ರಲ್ಲಿ ಎ ಸಿ ಮತ್ತು ಡಿ ಮಾತ್ರ ಸರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಇಲಾಖೆ ಪ್ರಕಟಿಸುವಂತಹ ಉತ್ತರ ಯಾವುದಪ್ಪ ಅಂದ್ರೆ ಬಿ ಮತ್ತು ಸಿ ಮಾತ್ರ ಸರಿಯಾದಂತಹ ಉತ್ತರ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದನ್ನೇ ನಾವು ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡೋದಾದ್ರೆ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಾಟರ್ ಪೊಲ್ಯೂಷನ್. 7ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸ್ಟೇಟ್ಮೆಂಟ್ ಬಿ ಇಸ್ ಕರೆಕ್ಟ್.
ನಂತರ 8ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಸೊ ಇಲ್ಲಿ ಬಿ ಮತ್ತು ಸಿ ಓನ್ಲಿ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ 9ನೇ ಪ್ರಶ್ನೆ, ಇಲ್ಲಿ ಹೊಂದಿಸಿ ಬರೆಯಿರನೆ ಪಟ್ಟಿ 1ರಲ್ಲಿ ಪರಿಸರದ ಶಿಷ್ಟಾಚಾರಗಳು ಮತ್ತು ಪಟ್ಟಿ 2ರಲ್ಲಿ ನಿಬಂಧನೆಗಳು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮ್ಯಾಂಟ್ರಿಯಲ್ ಶಿಷ್ಟಾಚಾರ, ಪ್ಯಾರಿಸ್ ಒಪ್ಪಂದ, ಕ್ಲೈಮೇಟ್ ಆಕ್ಷನ್, ಕ್ಯೂಟೋ ಶಿಷ್ಟಾಚಾರ ಕೊಟ್ಟಿದ್ದಾರೆ. ಹಾಗೆ ನಿಬಂಧನೆಗಳಲ್ಲಿ ಆಪ್ಷನ್ 1 ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆ, ಆಪ್ಷನ್ 2 ಹೊರಸೂಸುವಿಕೆಯ ವ್ಯಾಪಾರ ಎಮಿಷನ್ ಟ್ರೇಡಿಂಗ್, ಆಪ್ಷನ್ 3 ಹಂತ ಹಂತವಾಗಿ ಓಜೋನ್ ಸವಕಳಿ ಮಾಡುವಂತಹ ವಸ್ತುಗಳು, ಆಪ್ಷನ್ 4 ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 4ನೇ ಆಪ್ಷನ್ ಏನಿದೆ, ಕ್ಯೂಟೋ ಶಿಷ್ಟಾಚಾರ ಬಂದು ಹಂತ ಹಂತವಾಗಿ ಓಜೋನ್ ಸವಕಳಿಯನ್ನ ಮಾಡುವಂತಹ ವಸ್ತುಗಳಿಗೆ ಸಂಬಂಧಿಸಿದೆ. ಹಾಗೆ ಪ್ಯಾರಿಸ್ ಒಪ್ಪಂದ ಬಂದು ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳು. ಆಪ್ಷನ್ ಸಿ ಕ್ಲೈಮೇಟ್ ಆಕ್ಷನ್, ಇದು ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆಗೆ ಸಂಬಂಧಪಟ್ಟಿದೆ. ಹಾಗೆ ಆಪ್ಷನ್ ಡಿ ಕ್ಯೂಟೋ ಶಿಷ್ಟಾಚಾರ ಬಂದು ಹೊರಸೂಸುವಿಕೆಯ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ? ಕೊಳಚೆ ನೀರು, ಆಮ್ಲಜನಕದ ಬೇಡಿಕೆ ತ್ಯಾಜ್ಯ, ಆಪ್ಷನ್ 2 ಕೃಷಿ ರಸಗೊಬ್ಬರಗಳು, ಸಸ್ಯ ಪೋಷಕಾಂಶಗಳು, ಆಪ್ಷನ್ 3 ಭೂ ಸವಕಳಿ ವಿಕಿರಣಶೀಲ ವಸ್ತುಗಳ ಕೊಳೆತ, ಆಪ್ಷನ್ 4 ವಿದ್ಯುತ್ ಸ್ಥಾವರಗಳು, ಉಷ್ಣ ಮಾಲಿನ್ಯ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಭೂ ಸವಕಳಿ ವಿಕಿರಣಶೀಲ ವಸ್ತುವಿನ ಕೊಳೆತ. ಸೊ ಇಲ್ಲಿ ತಪ್ಪಾಗಿರುವಂತಹ ಜೋಡಿ ಆಪ್ಷನ್ ಸಿ ಆಗುತ್ತೆ. ನಂತರದ ಪ್ರಶ್ನೆ 11ನೇ ಪ್ರಶ್ನೆ, ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು NIRF ಸಂಸ್ಥೆಯು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕೆಳಕಂಡ ಯಾವ ವಿಧದ ನಿಯತಾಂಕಗಳನ್ನು ಆಧರಿಸಿ ಮೌಲ್ಯಮಾಪನ ಮಾಡುತ್ತದೆ? ಆಪ್ಷನ್ 1 ಇದರ ಇತಿಹಾಸ ಮತ್ತು ಅಸ್ತಿತ್ವದ ಕಾಲ, ಆಪ್ಷನ್ 2 ಅಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ, ಆಪ್ಷನ್ 3 ಅಲ್ಲಿನ ಬೋಧನೆ ಸಂಶೋಧನೆ ಮತ್ತು ವಿಸ್ತರಣೆ ಚಟುವಟಿಕೆಗಳ ಕಾರ್ಯಕ್ಷಮತೆ, ಆಪ್ಷನ್ 4 ಅದರ ವಾರ್ಷಿಕ ಆದಾಯ ಮತ್ತು ಲಾಭ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಅಲ್ಲಿನ ಬೋಧನೆ ಮತ್ತು ಸಂಶೋಧನೆ ಮತ್ತು ವಿಸ್ತರಣೆಗಳ ಚಟುವಟಿಕೆಗಳ ಕಾರ್ಯಕ್ಷಮತೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇದೇ ಪ್ರಶ್ನೆ ಪತ್ರಿಕೆಯ ಇಂಗ್ಲಿಷ್ ವರ್ಷನ್ ನಲ್ಲಿ ಸರಿಯಾದ ಉತ್ತರಗಳನ್ನು ಹೇಳ್ಬಿಡ್ತೀನಿ. ಸೊ ಇಲ್ಲಿ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ನಂತರ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ನಂತರ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾದಂತ ಉತ್ತರ ಆಗುತ್ತೆ. ಸೊ ನಂತರ 12ನೇ ಪ್ರಶ್ನೆಯಲ್ಲಿ ಹೊಂದಿಸಿ ಬರೆಯಿರನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಆಯೋಗಗಳನ್ನ ಪಟ್ಟಿ 1ರಲ್ಲಿ ಮತ್ತೆ ಅದಕ್ಕೆ ಒತ್ತು ನೀಡಿದಂತಹ ಸಂಬಂಧಪಟ್ಟಂತಹ ಆಪ್ಷನ್ಗಳನ್ನ ಆಪ್ಷನ್ ಬಿ ಯಲ್ಲಿ ಕೊಟ್ಟಿದ್ದಾರೆ, ಪಟ್ಟಿ ಬಿ ಯಲ್ಲಿ. ಸೊ ಇಲ್ಲಿ ಜ್ಞಾನ ಆಯೋಗ, ಯಶ್ಪಾಲ್ ಸಮಿತಿ 2008, ಸುಬ್ರಹ್ಮಣ್ಯನ್ ಸಮಿತಿ 2016, NIRF 2015 ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಪಾರದರ್ಶಕ ಮತ್ತು ವಸ್ತುನಿಷ್ಠ ಶ್ರೇಯಾಂಕ ವ್ಯವಸ್ಥೆ, ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒತ್ತು ನೀಡುವುದು, ಒಂದು ಅತ್ಯುನ್ನತ ಸಂಸ್ಥೆಯು ಎಲ್ಲಾ ಪ್ರಗತಿಪರ ಸಂಸ್ಥೆಗಳ ಕಾರ್ಯಗಳನ್ನು ಒಳಗೊಳ್ಳುವುದು, ವಿಶ್ವವಿದ್ಯಾಲಯವನ್ನ ರಚಿಸಲು ಶಿಫಾರಸು ಮಾಡುವುದು ಅಂತ ಕೇಳಿದರೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ನೋಡೋದಾದ್ರೆ ಆಪ್ಷನ್ 3 ಏನಿದೆ ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಜ್ಞಾನ ಆಯೋಗ ಬಂದು ವಿಶ್ವವಿದ್ಯಾಲಯಗಳನ್ನು ರಚಿಸಲು ಶಿಫಾರಸನ್ನು ಮಾಡುತ್ತೆ. ಹಾಗೆ ಆಪ್ಷನ್ ಬಿ ಯಶ್ಪಾಲ್ ಸಮಿತಿ ಇದು ಒಂದು ಅತ್ಯುನ್ನತ ಸಂಸ್ಥೆಯು ಎಲ್ಲಾ ವೃತ್ತಿಪರ ಸಂಸ್ಥೆಗಳ ಕಾರ್ಯಗಳನ್ನು ಒಳಗೊಳ್ಳುವುದಕ್ಕೆ ಸಂಬಂಧಿಸಿದೆ. ಹಾಗೆ ಸುಬ್ರಹ್ಮಣ್ಯನ್ ಕಮಿಟಿ 2016 ಏನಿದೆ ಇದು ಒಂದು ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒತ್ತನ್ನು ನೀಡುತ್ತೆ. ಹಾಗೆ NIRF ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಇದು ಉನ್ನತ ಶಿಕ್ಷಣಕ್ಕಾಗಿ ಪಾರದರ್ಶಕ ಮತ್ತು ವಸ್ತುನಿಷ್ಠ ಶ್ರೇಯಾಂಕ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ಸೊ ಇದು 12ನೇ ಪ್ರಶ್ನೆಗೆ ಉತ್ತರ ಆಯಿತು. 13ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅಡಿಯಲ್ಲಿ ಸೇರಿಸಲಾಗಿಲ್ಲ? ಯಾವುದನ್ನ ಈ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಸೇರಿಸಲಾಗಿಲ್ಲ ಅಂತ ಕೇಳಿಕೊಂಡಿದ್ದಾರೆ SDG ಯಲ್ಲಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ. ಸೊ ಆಪ್ಷನ್ ಎ ಲಿಂಗ ಸಮಾನತೆ, ಆಪ್ಷನ್ ಬಿ ತಂತ್ರಜ್ಞಾನ ಸುಸ್ಥಿರತೆ, ಆಪ್ಷನ್ ಸಿ ಪರಿಸರದ ಸುಸ್ಥಿರತೆ, ಆಪ್ಷನ್ ಡಿ ಆರ್ಥಿಕ ಸುಸ್ಥಿರತೆ. ಸೊ ಇಲ್ಲಿ ಯಾವುದಪ್ಪ ಕೊಟ್ಟಿಲ್ಲ ಅಂತಂದ್ರೆ ಟೆಕ್ನಿಕಲ್ ಸಸ್ಟೈನಬಿಲಿಟಿ ಅಥವಾ ತಂತ್ರಜ್ಞಾನ ಸುಸ್ಥಿರತೆ. ಸೊ ಇದು ಸೇರಿಸಲಾಗಿಲ್ಲ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು? ಸೊ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾಲಯ ಹೈದರಾಬಾದ್, ಆಪ್ಷನ್ ಬಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ IGNOU ನವದೆಹಲಿ, ಆಪ್ಷನ್ ಸಿ ನಳಂದ ಮುಕ್ತ ವಿಶ್ವವಿದ್ಯಾಲಯ NOU ಪಾಟ್ನಾ, ಆಪ್ಷನ್ ಡಿ ವರ್ಧಮಾನ ಮಹಾವೀರ ಮುಕ್ತ ವಿಶ್ವವಿದ್ಯಾಲಯ VMOU ಕೋಟಾ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ 1 ಡಾಕ್ಟರ್ BR ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾಲಯ ಹೈದರಾಬಾದ್ ಸರಿಯಾದ ಉತ್ತರವಾಗುತ್ತೆ. ನಂತರದ ಪ್ರಶ್ನೆ, ರಾಷ್ಟ್ರೀಯ ಮಾನ್ಯತೆ ಮಂಡಳಿಯು NBA ಈ ಕೆಳಗಿನ ಯಾವ ಮಾನ್ಯತೆ ಸಂಸ್ಥೆಗೆ ಸಂಬಂಧಿಸಿದ್ದಾಗಿದೆ? ಇಲ್ಲಿ ಆಪ್ಷನ್ ಎ ದೂರ ಶಿಕ್ಷಣ ಸಂಸ್ಥೆಗಳು, ಆಪ್ಷನ್ ಬಿ ತಾಂತ್ರಿಕ ಶಿಕ್ಷಣ ಒದಗಿಸುವಂತಹ ಸಂಸ್ಥೆಗಳು, ಆಪ್ಷನ್ ಸಿ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು, ಆಪ್ಷನ್ ಡಿ ಸಂಸ್ಥೆ ಒದಗಿಸುವಂತಹ ತಾಂತ್ರಿಕ ಕಾರ್ಯಕ್ರಮಗಳು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ 4 ಏನಿದೆ, ಸಂಸ್ಥೆಯು ಒದಗಿಸುವಂತಹ ತಾಂತ್ರಿಕ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಿದೆ. ಈ ಪ್ರಶ್ನೆಗಳಿಗೆ ಇಂಗ್ಲಿಷ್ ವರ್ಷನ್ ನಲ್ಲಿ ಉತ್ತರವನ್ನು ನೋಡೋದಾದ್ರೆ 12ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನಂತರ 13ನೇ ಪ್ರಶ್ನೆಗೆ
ಆಪ್ಷನ್ 2 ಟೆಕ್ನಾಲಜಿಕಲ್ ಸಸ್ಟೈನಬಿಲಿಟಿ ಸರಿಯಾದ ಉತ್ತರ ಆಗುತ್ತೆ. ಹಾಗೆ 14ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ನೋಡಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಹೈದರಾಬಾದ್ ಸರಿಯಾದಂತಹ ಉತ್ತರ ಆಗುತ್ತೆ. ಹಾಗೆ 15ನೇ ಪ್ರಶ್ನೆಗೆ ಉತ್ತರವನ್ನು ನೋಡಿದರೆ ಟೆಕ್ನಿಕಲ್ ಪ್ರೋಗ್ರಾಮ್ ಆಫರ್ಡ್ ಬೈ ಅನ್ ಇನ್ಸ್ಟಿಟ್ಯೂಷನ್ ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ 16ನೇ ಪ್ರಶ್ನೆ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿದ ಪ್ರಶ್ನೆ ತರಗತಿ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥವೆಂದರೆ ಆಪ್ಷನ್ ಎ ಶೈಕ್ಷಣಿಕ ಸಾಧನೆ, ಆಪ್ಷನ್ ಬಿ ಉದ್ದೇಶಪೂರ್ವಕ ಕಲಿಕಾ ಫಲಗಳು, ಆಪ್ಷನ್ ಸಿ ಕಲಿಕಾ ಅನುಭವಗಳನ್ನು ಒದಗಿಸುವುದು, ಆಪ್ಷನ್ ಡಿ ಕಲಿಕಾರ್ಥಿಯ ಪ್ರದರ್ಶಿಸುವಂತಹ ಚಟುವಟಿಕೆಗಳು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಅಥವಾ ಆಪ್ಷನ್ 2 ಏನಿದೆ ಉದ್ದೇಶಪೂರ್ವಕ ಕಲಿಕಾ ಫಲಗಳು ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಇಲ್ಲಿ 17ನೇ ಪ್ರಶ್ನೆಯಲ್ಲಿ ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಗೆ ಸಂಬಂಧಿಸಿದಂತೆ ಅನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂತ ಪಿಯಾಜೆ ಅವರ ಜ್ಞಾನಾತ್ಮಕ ಹಂತಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇ ಆಪ್ಷನ್ ಅಲ್ಲಿ ಔಪಚಾರಿಕ ಕಾರ್ಯಗಳ ಹಂತ, ಆಪ್ಷನ್ 2ರಲ್ಲಿ ಮೂರ್ತ ಕಾರ್ಯಗಳ ಹಂತ, ಆಪ್ಷನ್ 3ರಲ್ಲಿ ಸಂವೇದನಾಗತಿ ಅಂತ, ಆಪ್ಷನ್ 4ರಲ್ಲಿ ಕಾರ್ಯಪೂರ್ವ ಅಂತ ಹೇಳಿ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳನ್ನ ಸರಿಯಾದ ಕ್ರಮದಲ್ಲಿ ನಾವು ಜೋಡಿಸೋದಾದ್ರೆ ಮೊದಲನೇದಾಗಿ ಇಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಸಂವೇದನಾಗತಿ ಅಂತ ಬರುತ್ತೆ, ನಂತರ ಕಾರ್ಯಪೂರ್ವ ಅಂತ ಬರುತ್ತೆ, ನಂತರದಲ್ಲಿ ಮೂರ್ತ ಕಾರ್ಯಗಳ ಅಂತ, ಕೊನೆಯದಾಗಿ ಔಪಚಾರಿಕ ಕಾರ್ಯಗಳ ಅಂತ ಬರುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. 18ನೇ ಪ್ರಶ್ನೆ ಈ ಮುಂದಿನ ಯಾವುದು ಅಥವಾ ಯಾವುವು ಸ್ವಯಂ ಪೋರ್ಟಲ್ನ ಗುಣಲಕ್ಷಣಗಳು. ಇಲ್ಲಿ ಸ್ವಯಂ ಪೋರ್ಟಲ್ಗೆ ಸಂಬಂಧಪಟ್ಟಂತೆ ಗುಣಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಗುಣಲಕ್ಷಣ ಸರಿ ಹೊಂದುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ 1 ಕೇವಲ ಶಾಲಾ ಹಂತದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒತ್ತು ನೀಡುವುದು, 2 ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನು ಸುಧಾರಿಸುವುದು, 3 ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು ಡಿಟಿಎಚ್ ಚಾನೆಲ್ಗಳ ಗುಂಪುಗಳನ್ನು ರಚಿಸುವುದು, 4 ಸ್ವಮೌಲ್ಯಮಾಪನ ಸಾಧ್ಯವಿಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನು ಸುಧಾರಿಸುವುದು ಮತ್ತು ಇಲ್ಲಿ ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು ಡಿಟಿಎಚ್ ಚಾನೆಲ್ಗಳ ಗುಂಪುಗಳನ್ನು ರಚಿಸುವುದು ಇವೆರಡು ಕೂಡ ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಮತ್ತು 3 ಸರಿಯಾಗುತ್ತೆ. ಇಲ್ಲಿ ಕೇವಲ ಶಾಲಾ ಹಂತದಲ್ಲಿ ಮಾತ್ರ ಅಲ್ಲ, ಇದು 9th ಸ್ಟ್ಯಾಂಡರ್ಡ್ ಟು PG ವರೆಗೂ ಕೂಡ ಇಲ್ಲಿ ಒಂದು ಪೋರ್ಟಲ್ನಲ್ಲಿ ನಾವು ಶಿಕ್ಷಣಕ್ಕೆ ಉತ್ತೇಜನವನ್ನು ನೀಡ್ತಾರೆ. ಹಾಗೆ ಸ್ವಮೌಲ್ಯಮಾಪನಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಇಲ್ಲಿ ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವೆರಡು ಕೂಡ ಎಲಿಮಿನೇಷನ್ ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ನಂತರ ಇಲ್ಲಿ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಿರಿ. ಪ್ರಯತ್ನ ಪ್ರಮಾದ ಮತ್ತೆ ಶಾಸ್ತ್ರೀಯ ಅನುಬಂಧ, ಆಪ್ಷನ್ ಸಿ ಅಲ್ಲಿ ಕ್ರಿಯಾಜನ್ಯ ಅನುಬಂಧಿತ, ಹಾಗೆ ಆಪ್ಷನ್ ಡಿ ಅಲ್ಲಿ ಒಳನೋಟ ಕಲಿಕೆ ಕೊಟ್ಟಿದ್ದಾರೆ. ಹಾಗೆ ಪಟ್ಟಿ 2ರಲ್ಲಿ ಕಲಿಕಾ ಜ್ಞಾನಾತ್ಮಕ ಚಟುವಟಿಕೆಗಳನ್ನು ಬಳಸಲಾಗುತ್ತದೆ, ಹಾಗೆ 2ರಲ್ಲಿ ಕಲಿಕಾ ಪುನರ್ಬಲನವನ್ನು ಬಳಸಲಾಗುತ್ತದೆ, ಹಾಗೆ 3ರಲ್ಲಿ ಪ್ರಯತ್ನಗಳು ತಪ್ಪುಗಳನ್ನು ಕಡಿಮೆ ಮಾಡುತ್ತದೆ, ಹಾಗೆ 4ರಲ್ಲಿ ಕೃತಕ ಪ್ರೇರಣೆಗಳನ್ನು ಒದಗಿಸಲಾಗುತ್ತದೆ. ಸೊ ಇಲ್ಲಿ ಕೊಟ್ಟಿರೋ ಹಾಗೆ 19ನೇ ಪ್ರಶ್ನೆಯ ಪ್ರಯತ್ನ ಪ್ರಮಾದ ಇದು ಯಾವ್ದು ಬರುತ್ತೆ, ಪ್ರಾಕ್ಟೀಸ್ ರಿಡ್ಯೂಸಸ್ ಮಿಸ್ಟೇಕ್ಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ, ಟ್ರಯಲ್ ಅಂಡ್ ಎರರ್ಗೆ. ಸೊ ಹಾಗಾಗಿ ಪ್ರಯತ್ನಗಳು ತಪ್ಪುಗಳನ್ನು ಕಡಿಮೆ ಮಾಡುತ್ತದೆ, ಇದು ಒಂದನೇದಕ್ಕೆ ಸರಿಯಾದ ಉತ್ತರ. ಸೊ ಇಲ್ಲಿ ಆಪ್ಷನ್ 3 ಇದೆ. ನಂತರ ಶಾಸ್ತ್ರೀಯ ಅನುಬಂಧನ ಕಲಿಕೆ ಬಂದು ಇಲ್ಲಿ ಆಪ್ಷನ್ 2 ಕಲಿಕೆಯ ಪುನರ್ಬಲನವನ್ನು ಬಳಸುತ್ತದೆ. ಸೊ ಕ್ರಿಯಾಜನ್ಯ ಅನುಬಂಧಿತ ಸಿದ್ಧಾಂತ ಬಂದು ಕೃತಕ ಪ್ರೇರಣೆಗಳನ್ನು ಬಳಸಲಾಗುತ್ತದೆ, ಹಾಗೆ ಒಳನೋಟ ಕಲಿಕೆ ಬಂದು ಜ್ಞಾನಾತ್ಮಕ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಬರುತ್ತೆ ಅಂದ್ರೆ ಆಪ್ಷನ್ ಸಿ ಏನಿದೆ ಇದು ಸರಿಯಾದ ಉತ್ತರವನ್ನು ಇಲಾಖೆ ಪ್ರಕಟಿಸುವಂತಹ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. ನಂತರದ ಪ್ರಶ್ನೆ, ಈ ಪ್ರಶ್ನೆಗಳಿಗೆ ಇಂಗ್ಲಿಷ್ನಲ್ಲಿ ಉತ್ತರವನ್ನು ನೋಡೋದಾದ್ರೆ 16ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ, ನಂತರ 17ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದಂತಹ ಉತ್ತರ ಆಗುತ್ತೆ, ನಂತರ 18ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆಪ್ಷನ್ 2 ಸರಿಯಾದಂತಹ ಉತ್ತರ ಆಗುತ್ತೆ, ನಂತರ 19ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆಪ್ಷನ್ 3 ಏನಿದೆ ಇದು ಸರಿಯಾದಂತಹ ಉತ್ತರ ಆಗುತ್ತೆ. ನಂತರ 20ನೇ ಪ್ರಶ್ನೆ, ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ಗಳನ್ನು ಗಳಿಸಲು ಅವಕಾಶ ನೀಡಿರುವುದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್, ಸ್ವಯಂ ಪೋರ್ಟಲ್ನ ಮಾರ್ಕ್ಸ್, ಆಪ್ಷನ್ ಸಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, ಆಪ್ಷನ್ 4 ಬಿ ವಾಕ್ ಕೋರ್ಸಸ್. ಸೊ ಈಗ ಸರಿಯಾದ ಉತ್ತರ ಅಂತ ಆಪ್ಷನ್ 3 ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ CBSE. ಸೊ ಹಾಗಾಗಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಸರಿಯಾದಂತ ಉತ್ತರ ಆಗುತ್ತೆ. ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಆಯ್ಕೆ ಮತ್ತು ಕೋರ್ಸ್ಗಳು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಐಚ್ಛಿಕ ಆಯ್ಕೆಗಳನ್ನು ಕೋರ್ಸ್ಗಳನ್ನು ಕ್ರೆಡಿಟ್ಗಳನ್ನು ಪಡಿತೀವಿ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ನಂತರ 21ನೇ ಪ್ರಶ್ನೆಗೆ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ಪಟ್ಟಿ 1ರಲ್ಲಿ ಸಂಶೋಧನೆಗಳು, ಐತಿಹಾಸಿಕ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ, ಸಮೀಕ್ಷಾ ಸಂಶೋಧನೆ ಮತ್ತು ಕ್ರಿಯಾ ಸಂಶೋಧನೆ ಬಗ್ಗೆ ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 1ರಲ್ಲಿ ಸಂಶೋಧಕನು ತನ್ನ ಗುಂಪನ್ನು ಪರಿಗಣಿಸಿ ಪರಿಹಾರವನ್ನು ಹುಡುಕ್ತಾನೆ, ಹಾಗೆ 2ರಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೃಹತ್ ನಮೂನೆಗಳಿಂದ ದತ್ತಾಂಶಗಳನ್ನು ಸಂಗ್ರಹಿಸುವುದು, ಆಪ್ಷನ್ 3ರಲ್ಲಿ ಇಂದಿನ ಘಟನೆಗಳನ್ನು ಅಧ್ಯಯನ ಮಾಡುವುದು ಮತ್ತು ಪ್ರಸ್ತುತ ಅದರ ಅನ್ವಯಿಕತೆಯನ್ನು ಪರೀಕ್ಷಿಸುವುದು, ಆಪ್ಷನ್ 4ರಲ್ಲಿ ತಿರುಚಿದ ಮತ್ತು ನಿಯಂತ್ರಿತ ಚಲಕಗಳು. ಸೊ ಈ ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ನಾವು ಆರಿಸೋದಾದ್ರೆ ಈ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಐತಿಹಾಸಿಕ ಸಂಶೋಧನೆ ಇಂದಿನ ಘಟನೆಗಳನ್ನು ಅಧ್ಯಯನ ಮಾಡುವುದು ಮತ್ತು ಪ್ರಸ್ತುತ ಅದರ ಅನ್ವಯಿಕತೆಯನ್ನು ಪರೀಕ್ಷಿಸುವುದು. ಸೊ ಇಲ್ಲಿ ಆಪ್ಷನ್ ಸಿ ಯಾವುದರಲ್ಲೂ ಇಲ್ಲ. ಸೊ ಈಸಿಯಾಗಿ ನೀವು ಗೆಸ್ ಮಾಡಿ ಆನ್ಸರ್ನ ಮಾಡಬಹುದಾಗಿತ್ತು. ಇದು ಆನ್ಸರ್ಗೆ ಸರಿಯಾದ ಉತ್ತರ ಆಗುತ್ತೆ. ನಂತರ 22ನೇ ಪ್ರಶ್ನೆ, ಸಂಶೋಧನೆಯನ್ನು ಕೈಗೊಳ್ಳುವಾಗಿನ ಸರಿಯಾದ ಕ್ರಮ ಯಾವುದು? ದತ್ತಾಂಶ ಸಂಗ್ರಹಣೆ, ದತ್ತಾಂಶದ ವಿಶ್ಲೇಷಣೆ, ಸಂಶೋಧನಾ ಪ್ರಶ್ನೆಗಳನ್ನು ರೂಪಿಸುವುದು, ಹಾಗೆ ಸಂಬಂಧಿಸಿದಂತಹ ಸಾಹಿತ್ಯದ ಪರಾಮರ್ಶೆ. ಈ ಕೆಳಗಿನ ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 1ರಲ್ಲಿ
2 3 1 4, 2ರಲ್ಲಿ 1 3 4 2, ಹಾಗೆ 3ರಲ್ಲಿ 3 4 1 2, ಹಾಗೆ ಆಪ್ಷನ್ 4ರಲ್ಲಿ 1 3 2 4. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ 3 4 1 3 ಸರಿಯಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಮೊದಲನೇದಾಗಿ ನಾವು ಸಂಶೋಧನಾ ಪ್ರಶ್ನೆಗಳನ್ನು ರೂಪಿಸ್ಕೊಳ್ಬೇಕಾಗುತ್ತೆ, ನಂತರದಲ್ಲಿ ಸಂಬಂಧಿಸಿದಂತಹ ಸಾಹಿತ್ಯದ ಪರಾಮರ್ಶೆಯನ್ನು ಮಾಡಬೇಕಾಗುತ್ತೆ, ನಂತರ ದತ್ತಾಂಶವನ್ನು ಸಂಗ್ರಹಿಸಿಕೊಂಡು ನಂತರ ದತ್ತಾಂಶವನ್ನು ವಿಶ್ಲೇಷಣೆಯನ್ನು ಮಾಡ್ತೇವೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನಂತರ ಈ ಕೆಳಗಿನವುಗಳಲ್ಲಿ 23ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಲಂಬ ಅಧ್ಯಯನದ ಲಕ್ಷಣವಾಗಿದೆ? ಆಪ್ಷನ್ ಎ ವಿಲೋಮ ಸಂಬಂಧಗಳ ಅಧ್ಯಯನ, ಆಪ್ಷನ್ 2 ಕಾಲಘಟ್ಟವೊಂದರಲ್ಲಿ ವಿವಿಧ ವಿಷಯಗಳ ಅಧ್ಯಯನ, ಆಪ್ಷನ್ 3ರಲ್ಲಿ ಏಕಕಾಲದಲ್ಲಿ ವಿವಿಧ ವಿಷಯಗಳ ಅಧ್ಯಯನ, ಆಪ್ಷನ್ 4ರಲ್ಲಿ ಕಾಲಘಟ್ಟವೊಂದರಲ್ಲಿ ಓವರ್ ಟೈಮ್ ಅದೇ ವಿಷಯಗಳ ಅಧ್ಯಯನ ಅಂತ ಕೊಟ್ಟಿದ್ದಾರೆ. ಈಗ ಸರಿಯಾದ ಉತ್ತರ ಯಾವುದಾಗುತ್ತೆ? ಕಾಲಘಟ್ಟವೊಂದರಲ್ಲಿ ಓವರ್ ಟೈಮ್ ಅದೇ ವಿಷಯಗಳ ಅಧ್ಯಯನ ಸರಿಯಾದ ಉತ್ತರ ಆಗುತ್ತೆ. ಈ ಪ್ರಶ್ನೆಗಳಿಗೆ ನಾವು ಇಂಗ್ಲಿಷ್ ವರ್ಷನ್ ಅಲ್ಲಿ ಉತ್ತರವನ್ನು ನೋಡೋದಾದ್ರೆ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಹಾಗೆ 21ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ನಂತರ 22ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ ಬರುತ್ತೆ. ನಂತರ ಇಲ್ಲಿ 23ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ 24ನೇ ಪ್ರಶ್ನೆ, ಸಂಶೋಧನೆಯಲ್ಲಿ ಕೃತಿಚೌರ್ಯವು ಪ್ಲೆಗಾರಿಸಮ್ ಇದನ್ನು ಒಳಗೊಂಡಿದೆ. ಆಪ್ಷನ್ ಎ ಸರಿಯಾದ ಆಟ್ರಿಬ್ಯೂಷನ್ ನೀಡದೆ ಬೇರೆಯವರ ಆಲೋಚನೆಗಳನ್ನು ಮತ್ತು ಕಾರ್ಯಗಳನ್ನು ಬಳಸಿಕೊಳ್ಳುವುದು, ಆಪ್ಷನ್ ಬಿ ಒಂದು ಪ್ರಾಜೆಕ್ಟ್ಗಾಗಿ ಸಹ ಸಂಶೋಧಕರೊಂದಿಗೆ ಸಹಭಾಗಿತ್ವ ಮಾಡಿಕೊಳ್ಳುವುದು, ಆಪ್ಷನ್ ಸಿ ಚರ್ಚೆಯ ವಿಭಾಗದಲ್ಲಿ ವೈಯಕ್ತಿಕ ಅಭಿಪ್ರಾಯಗಳನ್ನು ಸೇರಿಸುವುದು, ಆಪ್ಷನ್ ಡಿ ಬಳಸಿದ ಎಲ್ಲಾ ಸಂಪನ್ಮೂಲಗಳ ಸರಿಯಾದ ಉಲ್ಲೇಖಗಳನ್ನು ಒದಗಿಸುವುದು. ಸೊ ಇಲ್ಲಿ ಸಂಶೋಧನೆಯಲ್ಲಿ ಕೃತಿಚೌರ್ಯ ಪ್ಲೆಗಾರಿಸಮ್ ಏನ್ ಹೇಳ್ತೀವಿ ಅಂದ್ರೆ ಸರಿಯಾದ ಆಟ್ರಿಬ್ಯೂಷನ್ ಅನ್ನು ನೀಡದೆ ನಾವು ಬೇರೆಯವರ ಆಲೋಚನೆಗಳು ಮತ್ತು ಕಾರ್ಯಗಳನ್ನು ಬಳಸಿಕೊಳ್ಳೋದಕ್ಕೆ ನಾವು ಪ್ಲೆಗಾರಿಸಮ್ ಅಂತ ಕರಿತೀವಿ. ಸೊ ಇದನ್ನ ಕೃತಿಚೌರ್ಯ ಅಂತ ಕರಿತೇವೆ ಕನ್ನಡದಲ್ಲಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. ನಂತರ 25ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದೋ ಸಂಭವನೀಯತೆಯ ಪ್ರೊಬ್ಯಾಬಿಲಿಟಿ ಸ್ಯಾಂಪಲಿಂಗ್ ನಮೂನೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಂಭವನೀಯತೆಯ ನಮೂನೆ ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಯಾದೃಚ್ಛಿಕ ನಮೂನೆ, ಆಪ್ಷನ್ ಬಿ ಸ್ನೋಬಾಲ್ ನಮೂನೆ, ಆಪ್ಷನ್ ಸಿ ವ್ಯವಸ್ಥಿತ ನಮೂನೆ, ಆಪ್ಷನ್ ಡಿ ಶ್ರೇಣೀಕೃತ ನಮೂನೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಸ್ನೋಬಾಲ್ ನಮೂನೆ ಇದು ಸಂಭವನೀಯತೆಯ ನಮೂನೆ ಅಲ್ಲ, ಪ್ರೊಬಾಬಿಲಿಟಿ ಸ್ಯಾಂಪಲ್ ಅಲ್ಲ. ಸೊ ಇದು ನಾನ್ ಪ್ರೊಬಾಬಿಲಿಟಿ ಸ್ಯಾಂಪಲ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ 25ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ. ಸೊ ಇದು ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಪ್ಯಾಸೇಜ್. ಸೊ ಲೈನ್ ಟು ಲೈನ್ ನೋಡಿಕೊಂಡ್ರೆ ನೀವು ಆರಾಮ್ಸೆ ಇದರಲ್ಲಿ ಆನ್ಸರ್ನ ಮಾಡಬಹುದಾಗಿತ್ತು. ಸೊ 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಗ್ಲೀಷಲ್ಲಿ ನೋಡೋದಾದ್ರೆ ಇಂಗ್ಲೀಷ್ ವರ್ಷನಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ. ಹಾಗೆ 25ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ನಂತರ ಇಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದು ಕಾಂಪ್ರಿಹೆನ್ಷನ್. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋದು 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಏನಿದೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಹಾಗೆ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಯುರೋಪ್ ಸರಿಯಾದ ಉತ್ತರ ಆಗುತ್ತೆ. ಹಾಗೆ 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾಂತ್ರಿಕ ಉತ್ಪನ್ನ ಆಗುತ್ತೆ. ಹಾಗೆ 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಇಲ್ಲಿ ಫ್ರೆಂಚ್ ತತ್ವಜ್ಞಾನಿಗಳು ಸರಿಯಾದಂತಹ ಉತ್ತರ ಆಗುತ್ತೆ. ಹಾಗೆ 30ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಇದು ನಾವೀನ್ಯತೆಯ ಪ್ರಧಾನ ಮೂಲವಾಗಿದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ನಂತರ ಇಲ್ಲಿ 31ನೇ ಪ್ರಶ್ನೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟದ್ದು. ಅರಿಸ್ಟಾಟಲ್ನ ಮಾದರಿ ಸಂವಹನದ ಅಂಶಗಳು ಯಾವುವು? ಆಪ್ಷನ್ 1 ಸೆಂಡರ್, ಎನ್ಕೋಡರ್, ಚಾನಲ್, ಡಿಕೋಡರ್ ಮತ್ತು ರಿಸೀವರ್, ಆಪ್ಷನ್ 2 ಸೋರ್ಸಸ್, ಮೆಸೇಜ್, ಚಾನಲ್ ಮತ್ತು ರಿಸೀವರ್, ಆಪ್ಷನ್ ಸಿ ಸೆಂಡರ್, ಟ್ರಾನ್ಸ್ಮಿಟರ್, ನಾಯ್ಸ್ ಅಂಡ್ ರಿಸೀವರ್, ಹಾಗೆ ಆಪ್ಷನ್ 4ರಲ್ಲಿ ಸ್ಪೀಕರ್, ಸಬ್ಜೆಕ್ಟ್ ಮತ್ತು ಆಡಿಯನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಅರಿಸ್ಟಾಟಲ್ನ ಮಾದರಿ ಸಂವಹನದಲ್ಲಿ ಸ್ಪೀಕರ್, ಸಬ್ಜೆಕ್ಟ್ ಮತ್ತು ಆಡಿಯನ್ಸ್ ಬರುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಗೆ ಇಂಗ್ಲಿಷ್ ವರ್ಷನ್ ನಾವು ಉತ್ತರವನ್ನು ನೋಡೋದಾದ್ರೆ ಇಲ್ಲಿ 26ನೇ ಪ್ರಶ್ನೆಗೆ ಆಪ್ಷನ್ 2 4 ಸರಿಯಾದ ಉತ್ತರ. ಹಾಗೆ ಇಲ್ಲಿ 27ನೇ ಪ್ರಶ್ನೆಗೆ ಯುರೋಪ್ ಸರಿಯಾದಂತಹ ಉತ್ತರ ಆಗುತ್ತೆ ಆಪ್ಷನ್ 2. ಹಾಗೆ ಆಪ್ಷನ್ 28ನೇ ಪ್ರಶ್ನೆಗೆ ಆಪ್ಷನ್ 3 ಮೆಷಿನ್ ಪ್ರೊಡಕ್ಷನ್ ಸರಿಯಾದ ಉತ್ತರ ಆಗುತ್ತೆ. ಹಾಗೆ 29ನೇ ಪ್ರಶ್ನೆಗೆ ಆಪ್ಷನ್ 2 ಫ್ರೆಂಚ್ ಫಿಲಾಸಫರ್ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 30ಕ್ಕೆ ಸಂಬಂಧಪಟ್ಟಂತೆ ಇಟ್ ಹ್ಯಾಡ್ ಬೀನ್ ಬಿ ಚೀಫ್ ಸೋರ್ಸಸ್ ನಾವಲ್ಟಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಹಾಗೆ 31ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ 4 ಸ್ಪೀಕರ್, ಸಬ್ಜೆಕ್ಟ್ ಅಂಡ್ ಆಡಿಯನ್ಸ್ ಸರಿಯಾದಂತಹ ಉತ್ತರ ಆಗುತ್ತೆ. ನಂತರ 32ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಮೆಹರ್ಬಿಯನ್ ಅವರ ಪ್ರಕಾರ ಸಮಗ್ರ ಸಂವಹನ ಪ್ರಕ್ರಿಯೆಯಲ್ಲಿ ಪದ ಪ್ರಯೋಗ 1, 2ರಲ್ಲಿ ಧ್ವನಿ ಏರಿಳಿತ ಮತ್ತು ಆಂಗಿಕ ಭಾಷೆ ಇವುಗಳ ಪ್ರಮಾಣ. ಸೊ ಇಲ್ಲಿ ಪದ ಪ್ರಯೋಗ ಎಷ್ಟು % ಇರಬೇಕು, ಧ್ವನಿಯ ಏರಿಳಿತ ಎಷ್ಟು % ಇರಬೇಕು, ಹಾಗೆ ಆಂಗಿಕ ಭಾಷೆ ಬಾಡಿ ಲ್ಯಾಂಗ್ವೇಜ್ ಎಷ್ಟಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇ ಆಪ್ಷನ್ 38%, 7 ಮತ್ತು 55%, ಆಪ್ಷನ್ 2ರಲ್ಲಿ 7%, 38% ಮತ್ತು 55%, ಆಪ್ಷನ್ 3ರಲ್ಲಿ 55%, 38% ಮತ್ತು 7%, ಹಾಗೆ ಆಪ್ಷನ್ 4ರಲ್ಲಿ 38%, 55% ಮತ್ತು 7% ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ 2 7% ಮತ್ತೆ 38% ಮತ್ತೆ 55% ಇದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಪದ ಪ್ರಯೋಗಕ್ಕೆ 7% ನೀಡೋದಾದ್ರೆ ಧ್ವನಿ ಏರಿಳಿತಕ್ಕೆ 38% ಅನ್ನು ನೀಡಬೇಕಾಗುತ್ತೆ. ಹಾಗೆ ಆಂಗಿಕ ಭಾಷೆ ಬಾಡಿ ಲ್ಯಾಂಗ್ವೇಜ್ ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಂತೇಳಿ ಮೆಹರ್ಬಿಯನ್ ರವರು ಒಂದು ಸಂವಹನ ಪ್ರಕ್ರಿಯೆಯನ್ನು ಸೂಚಿಸುತ್ತಾರೆ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ನಂತರದ ಪ್ರಶ್ನೆ 33ನೇ ಪ್ರಶ್ನೆ, ತರಗತಿ ಕೋಣೆಯಲ್ಲಿ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು
ಈ ವಿಧಾನಕ್ಕೆ ಸಂಬಂಧಿಸಿದೆ. ಸೊ ಇಲ್ಲಿ 33ನೇ ಪ್ರಶ್ನೆಗೆ ಆಪ್ಷನ್ 1 ಚಿಹ್ನೆ, ಆಪ್ಷನ್ 2 ನಿದರ್ಶನ, ಆಪ್ಷನ್ 3 ದೈಹಿಕ ಸಂಜ್ಞೆ, ಆಪ್ಷನ್ 4 ನಿಯಂತ್ರಕ. ಸೊ ಇಲ್ಲಿ ತರಗತಿ ಕೊನೆಯ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಎಂಬ್ಲೆಮ್ ಅಥವಾ ಚಿಹ್ನೆಗೆ ಸಂಬಂಧಿಸಿದೆ. ಹಾಗಾಗಿ ಸರಿಯಾದ ಉತ್ತರ ಒಂದಾಗುತ್ತೆ. ಮಾಹಿತಿ ಕಾರ್ಯವನ್ನು ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ: ಪ್ರಸರಣ 1, 2 ಪ್ರಚಾರ, 3 ಕಣ್ಗಾವಲು ಮತ್ತೆ ಡೈವರ್ಷನ್ 4. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಸರ್ವೈಲೆನ್ಸ್ ಅಥವಾ ಕಣ್ಗಾವಲು ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗುತ್ತೆ. ನಂತರದ ಪ್ರಶ್ನೆ ಇಲ್ಲಿ ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಾಧ್ಯಮಗಳು ಒಂದ್ ಕಡೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಾಂಪ್ರದಾಯಿಕ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ, ಹೊರಾಂಗಣ ಮಾಧ್ಯಮ, ನವ ಮಾಧ್ಯಮ ಅಂತ ಕೊಟ್ಟಿದ್ದಾರೆ. 2 ಪಟ್ಟಿಯಲ್ಲಿ ವಿಡಿಯೋ ಗೇಮ್ಸ್, ಭಿತ್ತಿಪತ್ರಗಳು, ಜಲತಾಣಗಳು, ಸಮುದಾಯ ಬಾನುಲಿಯನ್ನು ಕೊಟ್ಟಿದ್ದಾರೆ. ಈ ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಾಂಪ್ರದಾಯಿಕ ಮಾಧ್ಯಮವನ್ನ ನಾವು ನೋಡೋದಾದ್ರೆ ಇದು ಕಮ್ಯುನಿಟಿ ರೇಡಿಯೋ ಆಗುತ್ತೆ. ಸೊ ಇಲ್ಲಿ ಸಮುದಾಯ ಬಾನುಲಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಆಪ್ಷನ್ 1 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ 1 ಮತ್ತು 4ರಲ್ಲೂ 2ರಲ್ಲೂ ಕೂಡ ಎ ಇದೆ. ನಂತರದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮ ಬಂದು ಯಾವ್ದಕ್ಕೆ ಬರುತ್ತೆ ಅಂದ್ರೆ ವಿಡಿಯೋ ಗೇಮ್ಸ್ ಅಲ್ಲಿ ಬರುತ್ತೆ. ಔಟ್ಡೋರ್ ಮೀಡಿಯಾ ಅಂತಂದ್ರೆ ಇಲ್ಲಿ ಇದು ಭಿತ್ತಿಪತ್ರಗಳಿಗೆ ಸಂಬಂಧಪಟ್ಟಿದೆ. ನಂತರ ನವಮಾಧ್ಯಮ ಬಂದು ಇದು ಜಾಲತಾಣಗಳಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಇದೇ ಪ್ರಶ್ನೆಗಳಿಗೆ ಇಂಗ್ಲಿಷಲ್ಲಿ ಉತ್ತರ ನೋಡೋದಾದ್ರೆ 32ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ನಂತರ 33ನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಎಂಬ್ಲೆಮ್ ಆಪ್ಷನ್ ಎ ಸರಿಯಾದ ಉತ್ತರ. 34ನೇ ಪ್ರಶ್ನೆಗೆ ಸರ್ವೈಲೆನ್ಸ್ ಆಪ್ಷನ್ 3 ಸರಿಯಾದ ಉತ್ತರ. ಹಾಗೆ 35ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ 36ನೇ ಪ್ರಶ್ನೆ. ಇದು ಲಾಜಿಕಲ್ ರೀಸನಿಂಗ್ ಸಂಬಂಧಪಟ್ಟಂತೆ, ಮ್ಯಾಥಮೆಟಿಕಲ್ ಅಂಡ್ ಲಾಜಿಕಲ್ ರೀಸನಿಂಗ್ ಸಂಬಂಧಪಟ್ಟಂತೆ ಸರಳ ಚಿತ್ರ ಒಂದು ಸಾಲಿನ ಜೊತೆಯಲ್ಲಿ ಹೆಚ್ಚು ಸಂಕೀರ್ಣವಾಗಿರುತ್ತದೆ. ಒಂದು ಕಾಲಂನಿಂದ ಮತ್ತೊಂದು ಕಾಲಂಗೆ ಒಂದು ಚಿತ್ರವನ್ನು ಚಲಿಸಿದಾಗ ಅಥವಾ ಹಾಕಿದಾಗ ಈ ಚಿತ್ರವು ಹೆಚ್ಚು ಸಂಕೀರ್ಣವಾಗುವಂತಹ ಸಾಲನ್ನು ಆರಿಸಿರಿ. ನಿಯಮ: ಸರಳ ಆಕೃತಿಗಳು ಸಂಕೀರ್ಣಗೊಳ್ಳುತ್ತವೆ, ಒಂದು ಆಕೃತಿಯಿಂದ ಮತ್ತೊಂದು ಆಕೃತಿಗೆ ಸಂಕೀರ್ಣಗೊಳ್ಳುವ ಸಾಲನ್ನ ಆರಿಸಿ ಅಂತೇಳಿ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ನಂತರ 37ನೇ ಪ್ರಶ್ನೆ 123 ಎ 4 ಬಿ ಅಂಕಿಗಳು 5 ಮತ್ತು 12ರಿಂದಲೂ ಭಾಗಿಸಬಹುದಾದರೆ ಈ ಕೆಳಗಿನವುಗಳಲ್ಲಿ ಎ ಮತ್ತು ಬಿಗಳ ಮೊತ್ತ ಯಾವುದು ಅಂತ ಕೊಟ್ಟಿದ್ದಾರೆ, ಯಾವುದಾಗಬಹುದು ಅಂತೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ 1 5 ಸರಿಯಾದಂತ ಉತ್ತರ ಆಗುತ್ತೆ. ನಂತರ ಇಲ್ಲಿ 38ನೇ ಪ್ರಶ್ನೆ. ಒಬ್ಬ ಕಳ್ಳನ್ನು ಒಬ್ಬ ಪೊಲೀಸ್ 100 ಮೀಟರ್ ದೂರದಲ್ಲಿರುವುದನ್ನು ಗುರುತಿಸುತ್ತಾನೆ. ಆಗ ಪೊಲೀಸ್ ಕಳ್ಳನನ್ನ ಬೆನ್ನಟ್ಟಲು ಪ್ರಾರಂಭಿಸಿದಾಗ ಕಳ್ಳನು ಓಡಲಾರಂಭಿಸುತ್ತಾನೆ. ಕಳ್ಳನ ವೇಗ ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಮತ್ತು ಪೊಲೀಸರ ವೇಗ ಪ್ರತಿ ಗಂಟೆಗೆ 10 ಕಿಲೋಮೀಟರ್ ಆಗಿದ್ದರೆ ಕಳ್ಳನು ಎಷ್ಟು ದೂರ ಓಡಿದರೆ ಪೊಲೀಸನನ್ನು ಹಿಂದಿಕ್ಕುತ್ತಾನೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 1 5/2 ಕಿಲೋಮೀಟರ್ಸ್ ಆಗುತ್ತೆ. ನಂತರ 39ನೇ ಪ್ರಶ್ನೆ. ಎಬಿಸಿ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಕ್ರಮವಾಗಿ 24, 6, 12 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. ಅವರೆಲ್ಲರೂ ಜೊತೆಯಾಗಿ ಅದೇ ಕಾರ್ಯವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ 3/3 7/3 ಸರಿಯಾದಂತಹ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ 4 ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋದಾದ್ರೆ 36ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ. ನಂತರ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 5 ಸರಿಯಾದ ಉತ್ತರ ಆಗುತ್ತೆ. 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ನಂತರ 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ಸೊ ನಂತರದ ಪ್ರಶ್ನೆ. ಕೊಟ್ಟಿರುವಂತಹ ಮಾಹಿತಿಯನ್ನು ಆಧರಿಸಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 8 ಜನರು PQRSTU ಮತ್ತು ಡಬ್ಲ್ಯೂಗಳನ್ನು G1 ಮತ್ತು G2 ಎಂದು 2 ಗುಂಪುಗಳನ್ನು ವಿಂಗಡಿಸಿದ್ದು ಪ್ರತಿ ಗುಂಪಿನಲ್ಲಿ 4 ಜನರಿರುತ್ತಾರೆ. ಈ ಕೆಳಗಿನ ನಿರ್ಬಂಧಗಳಿಗೆ ಅನ್ವಯಿಸುತ್ತದೆ. 1 ಟಿ ಇರುವಂತಹ ಗುಂಪಿನಲ್ಲಿ P ಇರಬೇಕು. 2ನೇ ಆಪ್ಷನ್ ಅಲ್ಲಿ ವಿ ಇರುವಂತಹ ಗುಂಪಿನಲ್ಲಿ Q ಮತ್ತು R ಇರುವಂತಿಲ್ಲ. 3ನೇದು R ಮತ್ತು SU ಇವರು ಗುಂಪಿನಲ್ಲಿ ಇರುವಂತಹ ಗುಂಪಿನಲ್ಲಿ R ಮತ್ತು SU ಇರುವಂತಹ ಗುಂಪಿನಲ್ಲಿ ಇರುವಂತಿಲ್ಲ. ಹಾಗೆ 4ರಲ್ಲಿ W ಮತ್ತು U ಒಂದೇ ಗುಂಪಿನಲ್ಲಿ ಇರುವುದಿಲ್ಲ. W ಮತ್ತು Q ಇವುಗಳು G1 ಗುಂಪಿನಲ್ಲಿ ಇದ್ದರೆ ಈ ಕೆಳಗಿನ ಯಾವ ಆಯ್ಕೆ ಸರಿಯಾಗಿಲ್ಲ? ಸೊ ಇಲ್ಲಿ ಆಪ್ಷನ್ 1 R G2 ಗುಂಪಿನಲ್ಲಿದೆ. 2 U V P ಮತ್ತು T G2 ಗುಂಪಿನಲ್ಲಿದೆ. ಆಪ್ಷನ್ ಸಿ S G2 ಗುಂಪಿನಲ್ಲಿದೆ. S ಮತ್ತು T G1 ಗುಂಪಿನಲ್ಲಿದೆ. ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ 41ನೇ ಪ್ರಶ್ನೆ. ಹೇಳಿಕೆಗಳು 1ರಲ್ಲಿ ಆಪ್ಷನ್ ಎ ರಲ್ಲಿ ಹಲವು ಡಬ್ಬಿಗಳು ದುಂಡಾಗಿವೆ, ಬಿ ಯಲ್ಲಿ ಹಲವು ಕಪ್ಗಳು ದುಂಡಾಗಿವೆ. ತೀರ್ಮಾನಗಳನ್ನು ನೋಡೋದಾದ್ರೆ 1ರಲ್ಲಿ ಹಲವು ಡಬ್ಬಿಗಳು ಕಪ್ಗಳಾಗಿವೆ, ಬಿ ಯಲ್ಲಿ ಎಲ್ಲಾ ವಸ್ತುಗಳು ಡಬ್ಬಗಳಾಗಿರುತ್ತವೆ ಅಥವಾ ಕಪ್ಗಳಾಗಿರುತ್ತವೆ. ಆಪ್ಷನ್ 3ರಲ್ಲಿ ಹಲವು ಡಬ್ಬಿಗಳು ಆಯತಾಕಾರದಲ್ಲಿವೆ, 4ರಲ್ಲಿ ಹಲವು ಕಪ್ಗಳು ಸಮತಟ್ಟಾಗಿವೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ಸೊ ಇಲ್ಲಿ ಯಾವ ತೀರ್ಮಾನವು ಇದು ಸರಿಯಾಗಿಲ್ಲ. ಆಪ್ಷನ್ 1ರಲ್ಲಿ ಕೇವಲ 1 ಮಾತ್ರ ಸರಿ, ಆಪ್ಷನ್ 2ರಲ್ಲಿ 3 ಮತ್ತು 4 ಮಾತ್ರ ಸರಿ, ಆಪ್ಷನ್ 3ರಲ್ಲಿ ಯಾವ ತೀರ್ಮಾನವೂ ಸರಿಯಲ್ಲ, ಎಲ್ಲ ತೀರ್ಮಾನಗಳು ಸರಿಯಾಗಿವೆ. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. 42ನೇ ಪ್ರಶ್ನೆ. ರೋಹನ್ ಎಸ್ ಕೇಂದ್ರದಿಂದ ಉತ್ತರದ ಕಡೆಗೆ 30 ಮೀಟರ್ ಚಲಿಸಿ ನಂತರ ಬಲಕ್ಕೆ ತಿರುಗಿ 30 ಮೀಟರ್ ಚಲಿಸುತ್ತಾನೆ. ಮತ್ತೆ ಅವನು ಬಲಕ್ಕೆ ತಿರುಗಿ 50 ಮೀಟರ್ ಚಲಿಸುತ್ತಾನೆ. ಅಂತಿಮವಾಗಿ ಬಲಕ್ಕೆ ತಿರುಗಿ 30 ಮೀಟರ್ ಚಲಿಸುತ್ತಾನೆ. ಈಗ ಅವನು ಎಸ್ ಕೇಂದ್ರದಿಂದ ಯಾವ ದಿಕ್ಕಿಗೆ
ಹಾಗೂ ಎಷ್ಟು ದೂರದಲ್ಲಿದ್ದಾನೆ? ಆಪ್ಷನ್ 1 ಉತ್ತರಕ್ಕೆ 20 ಮೀಟರ್, ಆಪ್ಷನ್ 2 ದಕ್ಷಿಣಕ್ಕೆ 20 ಮೀಟರ್, ಆಪ್ಷನ್ 3 ದಕ್ಷಿಣಕ್ಕೆ 30 ಮೀಟರ್, ಆಪ್ಷನ್ 4 ಉತ್ತರಕ್ಕೆ 30 ಮೀಟರ್. ಸರಿಯಾದ ಉತ್ತರ ದಕ್ಷಿಣಕ್ಕೆ 20 ಮೀಟರ್ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 2 ಸರಿಯಾದಂತಹ ಉತ್ತರ ಆಗುತ್ತೆ. ಇದೇ ಪ್ರಶ್ನೆಗೆ ಇಂಗ್ಲಿಷ್ ವರ್ಷನ್ ಅಲ್ಲಿ ನಾವು ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ. ನಂತರ 40ನೇ ಪ್ರಶ್ನೆಗೆ 41ನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3 ನನ್ ಆಫ್ ದ ಕನ್ಕ್ಲೂಷನ್ಸ್ ಫಾಲೋ. ನಂತರ 43ನೇ ಪ್ರಶ್ನೆಗೆ ಉತ್ತರವನ್ನು ನೋಡಿದರೆ ಆಪ್ಷನ್ 2 20 ಮೀಟರ್ಸ್ ಟು ದ ಸೌತ್ ಸರಿಯಾದ ಉತ್ತರ ಆಗುತ್ತೆ. ನಂತರ 43ನೇ ಪ್ರಶ್ನೆ, ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ 6 ಮಿಲಿಯನ್ ಯೂನಿಟ್ ರಕ್ತದ ಅಗತ್ಯವಿದೆ, ಆದರೆ ಪ್ರಸ್ತುತ ವಾರ್ಷಿಕ ಉತ್ಪಾದನೆ 3.6 ಮಿಲಿಯನ್ ಯೂನಿಟ್ಸ್ ಆಗಿದೆ. ಅಗತ್ಯ ಕ್ರಮಗಳು: 1ರಲ್ಲಿ ರಕ್ತದಾನ ಮಾಡುವುದರಿಂದ ಅವರ ಆರೋಗ್ಯವು ಹೇಗೆ ಸುಧಾರಿಸುತ್ತದೆ ಎಂದು ತಿಳಿಸುವುದರ ಮೂಲಕ ಆಕರ್ಷಿಸಬೇಕು. ಆಪ್ಷನ್ 2ರಲ್ಲಿ ರಕ್ತದಾನಿಗಳನ್ನು ಆರ್ಥಿಕವಾಗಿ ಪ್ರೋತ್ಸಾಹಿಸುವುದರ ಮೂಲಕ ಆಕರ್ಷಿಸುವುದು. ಆಪ್ಷನ್ 3ರಲ್ಲಿ ಹೆಚ್ಚು ಹೆಚ್ಚು ಖಾಸಗಿ ರಕ್ತ ನಿಧಿಗಳನ್ನು ಪ್ರೋತ್ಸಾಹಿಸಬೇಕು. ಸೊ ಇಲ್ಲಿ 1ನೇ ಆಪ್ಷನ್ ಅಲ್ಲಿ 1 ಮತ್ತು 2 ಅನುಸರಿಸುವುದು, ಆಪ್ಷನ್ 2ರಲ್ಲಿ ಕೇವಲ 1 ಮತ್ತು 2 ಅನುಸರಿಸುವುದು, ಆಪ್ಷನ್ 3ರಲ್ಲಿ 2 ಮತ್ತು 3 ಅನುಸರಿಸುವುದು, ಆಪ್ಷನ್ 4ರಲ್ಲಿ ಮೇಲಿನ ಎಲ್ಲಾ 3 ಅನುಸರಿಸುವುದು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂದ್ರೆ ಮೇಲಿನ ಎಲ್ಲಾ 3 ಅನುಸರಿಸುವುದು ಸರಿಯಾದಂತಹ ಉತ್ತರ ಆಗುತ್ತೆ. ನಂತರ 44ನೇ ಪ್ರಶ್ನೆ, ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ 19:5 4 ವರ್ಷಗಳ ನಂತರ ಈ ಅನುಪಾತವು 3:1 ಆಗುತ್ತದೆ. ಹಾಗಾದರೆ ಪ್ರಸ್ತುತ ತಂದೆ ಮಗನ ವಯಸ್ಸಿನ ಮೊತ್ತ ಎಷ್ಟು? ಆಪ್ಷನ್ 1 40, ಆಪ್ಷನ್ 2 48, ಆಪ್ಷನ್ 3 42, ಆಪ್ಷನ್ 4 44. ಸರಿಯಾದ ಉತ್ತರ ಆಪ್ಷನ್ 2 48 ಸರಿಯಾದಂತಹ ಉತ್ತರ ಆಗುತ್ತೆ. ನಂತರ ಇಲ್ಲಿ ಗಣಿತದ ಹಲವು ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಈ ಬೇರೆ ಚಿಹ್ನೆಗಳಾಗಿ ನಾವು ಬದಲಿಸಿದಾಗ ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗುತ್ತೆ. ನಂತರ 45ನೇ ಪ್ರಶ್ನೆ, QR ಕೋಡ್ ಅನ್ನು ವಿಸ್ತರಿಸಿ. ಕ್ವಿಕ್ ರಿಪ್ಲೈ ಕೋಡ್, ಆಪ್ಷನ್ 2 ಕ್ವಿಕ್ ರೆಸ್ಪಾನ್ಸ್ ಕೋಡ್, ಆಪ್ಷನ್ ಸಿ ಕ್ವಿಕ್ ರಿಟ್ರೇಸ್ ಕೋಡ್, ಆಪ್ಷನ್ ಡಿ ಕ್ವಿಕ್ ರಿಯಾಕ್ಷನ್ ಕೋಡ್. ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂದ್ರೆ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಸರಿಯಾದ ಉತ್ತರ ಆಗುತ್ತೆ. ಈ ಪ್ರಶ್ನೆಗಳಿಗೆ ಇಂಗ್ಲಿಷ್ ವರ್ಷನ್ ಅಲ್ಲಿ ನಾವು ಉತ್ತರವನ್ನು ನೋಡೋದಾದ್ರೆ ಮೊದಲನೇ 43ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದಂತಹ ಉತ್ತರ ಆಗುತ್ತೆ. ಆಲ್ ದ 3 ಫಾಲೋ. 44ನೇ ಪ್ರಶ್ನೆಗೆ 48 ಆಪ್ಷನ್ 2 ಸರಿಯಾದಂತಹ ಉತ್ತರ ಆಗುತ್ತೆ. 45ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದಂತಹ ಉತ್ತರ ಆಗುತ್ತೆ. ನಂತರ ಕ್ವಿಕ್ QR ಕೋಡ್ ನ ಎಕ್ಸ್ಪ್ಯಾಂಡ್ ಮಾಡೋದಾದ್ರೆ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಆಪ್ಷನ್ 2 ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆಯಲ್ಲಿ, ಒಂದು ಶಾಲೆಯಲ್ಲಿ ಒಟ್ಟು 3600 ವಿದ್ಯಾರ್ಥಿಗಳಿದ್ದರೆ ವಿವಿಧ ಆಸಕ್ತ ಹವ್ಯಾಸದ ತರಗತಿಗಳಿಗೆ ದಾಖಲಾದ ವಿದ್ಯಾರ್ಥಿಗಳ ಶೇಕಡಾವಾರು ವಿವರ ಈ ಕೆಳಗಿನಂತಿದೆ. ಇಲ್ಲಿ ಪೈ ಚಾರ್ಟ್ ಅನ್ನು ಕೊಟ್ಟು ಸೊ ಅಲ್ಲಿ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ಹೊಲಿಗೆ ಮತ್ತು ನಾಟಕ ತರಗತಿಗಳಿಗೆ ನೋಂದಾಯಿಸಿರುವಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಮೊದಲನೇ ಆಪ್ಷನ್ ಅಲ್ಲಿ 684, ಎರಡನೇ ಆಪ್ಷನ್ ಅಲ್ಲಿ 846, ಮೂರನೇ ಆಪ್ಷನ್ ಅಲ್ಲಿ 864, ನಾಲ್ಕನೇ ಆಪ್ಷನ್ ಅಲ್ಲಿ 648 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಆಪ್ಷನ್ 3 ಯಾವುದು 864 ಸರಿಯಾದಂತಹ ಉತ್ತರ ಆಗುತ್ತೆ. ಇಲ್ಲಿ ಹೊಲಿಗೆ ಮತ್ತು ನಾಟಕ ತರಗತಿಗಳಿಗೆ ನೋಂದಾಯಿಸಿಕೊಂಡಿರುವಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 864 ಆಗುತ್ತೆ. 48ನೇ ಪ್ರಶ್ನೆ, ಒಂದು ಅಸಮತೋಲಿತ ನಾಣ್ಯವನ್ನು ಎಸೆದಾಗ ಹೆಡ್ ಬರುವ ಸಂಭವನೀಯತೆ ಟೇಲ್ ಬರುವಂತಹ ಸಂಭವನೀಯತೆ ಸಾಧ್ಯತೆಯು 2 ಪಟ್ಟಾಗಿದೆ. ಹಾಗಾದರೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಿ ಹೆಡ್ ಈಕ್ವಲ್ಸ್ 1 ಆಫ್ ಪಿ ಟೈಲ್ ಈಕ್ವಲ್ ಟು ಆಫ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ಇಲ್ಲಿ ಪಿ ಹೆಡ್ 4ನೇ 3 ಭಾಗ, ಪಿ ಟೇಲ್ 1ನೇ 4ನೇ ಭಾಗ ಸೊ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ಸೊ ಆಪ್ಷನ್ 4 ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ ಈ ಪ್ರಶ್ನೆಗಳಿಗೆ ಇಂಗ್ಲಿಷ್ನಲ್ಲಿ ನಾವು ಉತ್ತರವನ್ನು ನೋಡೋದಾದ್ರೆ ಮೊದಲನೇ ಪ್ರಶ್ನೆಗೆ ಇಲ್ಲಿ 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ 864. 48ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಏನಿದೆ ಇದು ಸರಿಯಾದಂತಹ ಉತ್ತರ ಆಗುತ್ತೆ 1/3. ನಂತರ ಇಲ್ಲಿ 49ನೇ ಪ್ರಶ್ನೆ, ತಕ್ಷಣದ ತೀರ್ಮಾನ. ಇಲ್ಲಿ ಗುಂಪು ಎ ಕ್ಲರ್ಕ್, ಗುಂಪು ಬಿ ಸ್ನಾತಕ ಪದವೀಧರರನ್ನು ಮತ್ತು ಗುಂಪು ಸಿ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುತ್ತದೆ. ಕೆಲವು ಪದವೀಧರರು ಸರ್ಕಾರಿ ನೌಕರರಾಗಿರುತ್ತಾರೆ ಆದರೆ ಕ್ಲರ್ಕ್ ಆಗಿರುವುದಿಲ್ಲ. ಆ ಗುಂಪು ಯಾವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ 1ರಲ್ಲಿ ಎಚ್, ಆಪ್ಷನ್ 2 ಅಲ್ಲಿ ಎಫ್, ಆಪ್ಷನ್ ಸಿ ಅಲ್ಲಿ ಜಿ, ಆಪ್ಷನ್ 4 ಅಲ್ಲಿ ಇ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವು ಪದವೀಧರರಾಗಿರ್ತಾರೆ ಹಾಗೂ ಸರ್ಕಾರಿ ನೌಕರರಾಗಿರ್ತಾರೆ ಆದರೆ ಕ್ಲರ್ಕ್ಗಳು ಯಾರಲ್ಲ ಅಂತಂದ್ರೆ ಆಪ್ಷನ್ 2 ಎಫ್ ಇದು ಸರಿಯಾದಂತಹ ಉತ್ತರ ಆಗುತ್ತೆ. ನಂತರ ಕೊನೆಯ ಪ್ರಶ್ನೆ, ಎ ಮತ್ತು ಬಿ ಸಹೋದರರಾದರೆ ಎ ನ ಸಹೋದರಿ ಸಿ, ಇ ನ ಸಹೋದರಿ ಡಿ, ಬಿ ನ ಮಗಳು ಇ, ಡಿ ನ ಅಂಕಲ್ ಯಾರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ 1ರಲ್ಲಿ ಎ, ಆಪ್ಷನ್ 2ರಲ್ಲಿ ಇ, ಆಪ್ಷನ್ 3ರಲ್ಲಿ ಡಿ, ಆಪ್ಷನ್ 4ರಲ್ಲಿ ಬಿ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ 2 ಇ ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಇಂಗ್ಲಿಷ್ ವರ್ಷನ್ ಅಲ್ಲಿ ನಾವು ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಫ್ ಆಗುತ್ತೆ, ಆಪ್ಷನ್ 2 ಎಫ್ ಆಗುತ್ತೆ. ನಂತರ 50ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗುತ್ತೆ. ಇವಿಷ್ಟು ಕೂಡ
ಪ್ರಶ್ನೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಪ್ರಕಟಿಸಿರುವಂತಹ ಉತ್ತರಗಳಾಗಿತ್ತು. ನಂತರದ ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲಾಖೆ ಪ್ರಕಟಿಸಿರುವಂತಹ ಉತ್ತರಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ಹೇಳ್ತಾ ಹೋಗ್ತೇವೆ. ಸೊ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ.